ಆಮೇಲೆ ಒಂಥರ ಆರೋಗ್ಯಂಟ್ ಆಗೋದು, ಅಗ್ರೆಸಿವ್ ಆಗೋಂಥ ಮಕ್ಳುಗಳು ಅಂತ ಹುಟ್ಟೋದು ಯಾಕೆ ಅಂತಂದ್ರೆ ಈ ರೀಸನ್. ಅವಾಗ ಹೆಂಗಿತ್ತು, ಒಂದು ಮಗಳು, ಹೆಣ್ಣು ಮಗು, ಅದು ಅವಳು ಗರ್ಭಿಣಿ ಇದ್ದಾಳೆ ಅಂತ ಗೊತ್ತಾದ್ರೆ ಅವಳಿಗೆ ಏನು ಡಿಸ್ಟರ್ಬ್ ಮಾಡಕ್ ಹೋಗ್ಬಿಡ್ರಿ, ಅವಳಿಗೆ ಕೂಲಿಂಗ್ ಅಂತರ ಕಾಮ್ ಆಗಿರೋ ಅಂತದ್ದು, ಹಂಗಲ್ಲಿ ನಗ್ನಗ್ತಾ ಮಾತಾಡ್ಸೋದು, ಅವಳಿಗೆ ಖುಷಿ ಖುಷಿಯಾಗಿ ಅವಳಿಗೆ ಪ್ರೋಟೀನ್ಸ್ ಉಳಿದು ಕೊಡ್ತಾ ಇರ್ತಿತ್ತು. ಅವೆಲ್ಲ ನೀನು ಬಂದ್ಯಾ, ಅವಳು ಇದಿದ್ದಾಳೆ, ಏನು ಕುಬ್ಸ ಇದ್ ಮಾಡ್ತೀವಿ ಹಂಗೇನದು ಅವಳಿಗೆ ತಿನ್ನಿಸೋದು, ಪ್ರೋಟೀನ್ ಸಪ್ಲಿಮೆಂಟ್ ಅದು ಬರ್ತಿತ್ತು. ಸಿಹಿ ಪದಾರ್ಥಗಳಂತೆ, ಪಲ್ಯಗಳಂತೆ ಇವನ್ನೆಲ್ಲ ಮಾಡಿ, ರೊಟ್ಟಿ ಅಂತೆ, ತರತರವಾದ ಪಲ್ಯಗಳು, ತರತರವಾದ ಮುದ್ದೆ, ಬಸ್ಸಾರು, ಈ ತರದ್ದನ್ನ ಮಾಡಿ ತಿನ್ನಿಸ್ತಾ ಇದ್ರು. ಹಂಗಾಗಿ ಅವಳಿಗೆ ಒಂಥರ ಖುಷಿ ಮಾಡ್ತಿದ್ರು. ಈಗ ಏನಿಲ್ಲ, ಮನಸ್ಸು ಖುಷಿ ಆಗಿರ್ತಿತ್ತು, ಖುಷಿ ಆಗ್ತಿತ್ತು. ಅಲ್ಲಿ ಏನಾಗೋದು, ಒಳಗಿಂದ ಸೆಲ್ಸ್ಗಳ ಪ್ರೊಡಕ್ಷನ್ ಅಂದ್ರೆ ಪಾಸಿಟಿವ್ ಸೆಲ್ಸ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಾಗೋದು. ಅವಾಗ ಮಗುಗಲ್ಲಿ ಸಪ್ಲಿಮೆಂಟ್ ಚೆನ್ನಾಗಾಗ್ತಿತ್ತು, ಅವಾಗ ಚೆನ್ನಾಗಿರೋದು. ಆಮೇಲೆ ಆಲೋಚನೆ ಏನಿರ್ತಿತ್ತು, ನಾವು ಒಂಥರ ನಗ್ನಾಗ್ತಾ ಇದ್ದಾಗ, ಅವಳಿಗೆ ಖುಷಿ ಇದ್ದಾಗ ಆಲೋಚನೆನೂ ಹಂಗೆ ಇರ್ತಿತ್ತು. ಅವಾಗ ಮಗು ಚೆನ್ನಾಗಿ ಅದು ಯೋಚನಾ ಶಕ್ತಿಯನ್ನ ಬೆಳೆಸ್ಕೊಂಡು ತಾನು ಹೆಂಗಿರೋದು, ಅದು ಸಾಮರ್ಥ್ಯ ಚೆನ್ನಾಗಿರುತ್ತೆ. ಈಗ ಹಂಗಿಲ್ಲ, ಅಲ್ಲಿ ದೃಶ್ಯಕ್ಕೆ ನೋಡ್ತೀವಿ, ಟಿವಿ ಇಡೋದು, ಇಲ್ಲ ಮೊಬೈಲ್ ತಗೊಂಡು ಅದನ್ನ ನೋಡ್ತಾ, ಆ ರೇಡಿಯೇಷನ್ ಪಾಸ್ ಆಗಿ ಆಗಿ ಏನಾಗತ್ತೆ, ಮಗುಗೆ ಎಫೆಕ್ಟ್ ಹೊಡಿಯತ್ತಲ್ಲಿ. ಹಂಗಾಗಿ ಮಗು ವೀಕ್ ಆಗತ್ತೆ. ನೀವ್ ಎಷ್ಟೇ ಇದು ಮಾಡ್ಕೊಂಡ್ರು ಅಲ್ಲಿ ವೀಕ್ ಆಗತ್ತೆ. ಅದು ವೀಕ್ ಆದಾಗ ಅಲ್ಲಿ ಆಟೋಮೆಟಿಕ್ ಆಮೇಲೆ ಅಲ್ಲಿದ್ದೆಲ್ಲ ಗ್ರಾಸ್ಪಿಂಗ್ ಮಾಡ್ಕೊಳತ್ತೆ. ಹೆಂಗೆ ಅಂತಂದ್ರೆ ಗರ್ಭ ಸಂಸ್ಕಾರ ಅಂತ ಹೇಳ್ದೆ, ಅದು ಹೇಳ್ಬಿಡ್ತೀನಿ ನೋಡಿ. ಏನಂತಂದ್ರೆ ನಮ್ಮ ಹಿಂದಿನ ಏನು ಪಾರಂಪರಿಕ ಆಯುರ್ವೇದ ಇವೆಲ್ಲವೂ ಓವರ್ ಆಲ್ ತುಂಬಾ ಸಂಸ್ಕಾರವನ್ನ ಕೊಟ್ಟಿದ್ದು ಅಂತಂದ್ರೆ ಯಾಕೆ ಅಂತಂದಾಗ, ಅಲ್ಲಿ ಮಗು ಬೆಳವಣಿಗೆಯಲ್ಲಿ 3 ತಿಂಗಳು 3.5 ತಿಂಗಳವರೆಗೂ ಅದು ಕನ್ಫರ್ಮೇಶನ್ ಇರಲ್ಲ, ಅದು ಅಷ್ಟು ಇದಿರಲ್ಲ. ಅದಾದ ನಂತರ ಒಂದೊಂದೇ ಬೆಳೀತಾ ಹೋಗ್ತಾ ಇರುತ್ತೆ. ರಾಗಿ ಕಾಳಿನಷ್ಟಿರುತ್ತೆ, ನಂತರ ಅದು ದಪ್ಪ ಆಗಿ ಅದೆಲ್ಲ ಅಂಗಾಂಗಗಳೆಲ್ಲ ಬೆಳೀತಾ ಹೋಗುತ್ತೆ. 5 ತಿಂಗಳಲ್ಲಿ ಎಲ್ಲ ಇದಾಗ್ತಿರುತ್ತೆ, 6 ತಿಂಗಳಲ್ಲಿ ಎಲ್ಲ ಬೆಳೆದು ಬಿಡುತ್ತೆ. ಅಲ್ಲಿ ಏನಾಗುತ್ತೆ, ಆ ಮಗುಗೆ ತಾಯಿ ಶಿಕ್ಷಣವನ್ನು ಕೊಡೋ ಸಮಯ ಅದು ಅದು ಅಂದ್ರೆ ತನ್ನಗೆ ಮತ್ತೆ ಮಗುಗೆ ಎರಡಕ್ಕೂ ತಗೊಳ್ಳೋದದು. ಆಮೇಲೆ 5 ರಿಂದ 6 ತಿಂಗಳು, ಆಮೇಲೆ 7 ತಿಂಗಳಿಗೆ ಅದಲ್ಲ ಗ್ರಾಸ್ಪಿಂಗ್ ಮಾಡ್ಕೊಂಡ್ಬಿಟ್ಟಿರುತ್ತದು, ಅದು ಗೊತ್ತಾಗ್ಬಿಟ್ಟಿರುತ್ತೆ. ನೋಡ್ರಿ, ಕೆಲವ್ಗೆ ಅಂತ ಏನ್ ಹೇಳ್ತಾರೆ, 7 ತಿಂಗಳಿಗೆ ಮಗು ಹುಟ್ಟಿದೆ ಅಂತ ಹೇಳ್ತಾರೆ. ಅದು ಶಾರ್ಪ್ ಇರುತ್ತೆ, ಎಲ್ಲ ಬುದ್ಧಿನೂ ಇರುತ್ತೆ, ಎಲ್ಲ ಇರುತ್ತೆ. ಅಲ್ಲಿ ಬೆಳವಣಿಗೆ ಆಗ್ಬಿಟ್ಟಿರುತ್ತದು. 6ನೇ ತಿಂಗಳಲ್ಲಿ ಏನಿರುತ್ತಲ್ಲ, ಆ ತಿಂಗಳು ಬಹಳ ಮುಖ್ಯವಾದದ್ದು. ಅದಕ್ಕೆ ನಾವ್ ಏನು ಶಿಕ್ಷಣವನ್ನು ಕೊಡ್ತೀವಿ, ಏನ್ ಮಾಡ್ತೀವಿ, ನಾವು ಏನು ಯೋಚನೆ ಮಾಡ್ತೀವಿ, ಅದೆಲ್ಲವೂ ಅಲ್ಲಿ ಹೋಗ್ಬಿಟ್ಟಿರುತ್ತೆ. ಜೀನ್ಸ್ ಇಂದ ಬರೋದು ಅದು ಬೇರೆ ಇರುತ್ತೆ, ರೂಪರೇಷೆ ಆಗ್ಲಿ, ಅವ್ರ ಜೀನ್ಸ್ ಬರೋದು ಅದೆಲ್ಲ ಇರುತ್ತೆ. ಬಟ್ ತಾಯಿ ಶಿಕ್ಷಣವನ್ನ ಏನು ಕೊಡ್ತಾಳೆ, ಅದು ಸಂಸ್ಕಾರ. ಅವಳು ಏನ್ ಯೋಚನೆ ಮಾಡ್ತಾಳೆ, ಯೋಚನೆಗಳೆಲ್ಲ ಮಗು ಮೇಲೆ ಪರಿಣಾಮ ಬೀಳುತ್ತಲ್ಲಿ. ಹಾಗೆ ಹಂಗಾಗಿ ಈಗ ಏನಾಗುತ್ತೆ, ಎಲ್ಲ ಒಂಥರ ದೊಡ್ಡವರು ಚಿಕ್ಕವರು ಅಂತ ಏನು ನೋಡ್ತಾನೆ ಇಲ್ಲ, ಏನೋ ಒಂಥರಾನೇ. ಆಮೇಲೆ ಮಾಸ್ಟ್ರು ಆಗ್ಲಿ, ಟೀಚರ್ಸ್ ಅವರು ನೋಡಿದ್ರು ಏನು ಒಂಥರ ಇದಿಲ್ಲ, ಗೌರವನ ಆ ಒಂದು ವ್ಯವಧಾನವೇ ಇಲ್ಲ ಈಗಿನವ್ರಿಗೆ. ಏನಂದ್ರೆ ನಾವೇ ನೋಡ್ತೀವಲ್ಲ, ನಮಗ್ ಅದೇ ಆಶ್ಚರ್ಯ. ನಮಗೆ ಈಗ ನಾವು ಸಿಕ್ಕಿರೋಂಥ ಗುರುಗಳದೆಲ್ಲ ನಾವು ನೋಡ್ತಿದ್ರೆ, ನಾವು ಈಗ್ಲೂ ತಲೆ ತಗ್ಗಿಸಿ ಅವ್ರಿಗೆ ಇದು ಮಾಡ್ತಾ ಹೋಗ್ತೀವಿ. ನಾವು ನಮಸ್ಕಾರ ಮಾಡಿ ಅವ್ರಿಗೆ ಗೌರವನ ಸೂಚಿಸ್ತೇವೆ. ಈಗಿನ ಮಕ್ಳು ಹಂಗಲ್ಲ, ವಾಟ್ ಸರ್, ಹಾಯ್ ಸರ್ ಅಂತ. ಅವಾಗಿನ ಗುರುಕುಲ ಪದ್ಧತಿ ಆಗ್ಲಿ, ಆಯುರ್ವೇದ ಪದ್ಧತಿ ಆಗ್ಲಿ, ಬಹಳಷ್ಟು ವ್ಯತ್ಯಾಸಗಳಿತ್ತು. ಥೆರಪಿಗಳಲ್ಲಿ ಎಷ್ಟು ತರದ ಥೆರಪಿಗಳು ಬರುತ್ತೆ? ಸುಮಾರಿದೆ. ನೀವು ಯಾವ್ಯಾವ ಥೆರಪಿಗಳನ್ನ ಮಾಡ್ತೀರಿ? ಅರೋಮಾ ಥೆರಪಿ ಇದೆ, ಮತ್ತೆ ರೇಖಿ ಮಾಡ್ತೀರಿ? ರೇಖಿ ಇದೆ, ಮರ್ಮ ಚಿಕಿತ್ಸೆ, ಇವೆಲ್ಲವೂ ಯೋಗದಿಂದನೂ ಕೂಡ. ಔಷಧಿನೇ ಒಂದು ಮದ್ದಾಗಲ್ಲ, ದಿನಚರ್ಯನೂ ಬೇಕು, ಪ್ರತಿಯೊಂದು ಎರಡೂ ಬೇಕು. ನಾವೊಂದು ಗಾದೆ ಮಾತು ಹೇಳ್ತೀವಿ, ದುವಾನೂ ಚಾಹಿಯೇ ದವಾನೂ ಚಾಹಿಯೇ ಅಂತ ಹಿಂದಿ ಒಳಗ ಒಂದು. ದುವಾ ಅಂದ್ರೆ ಏನು? ದೇವರ ಧ್ಯಾನ. ದೇವರ ಧ್ಯಾನದಲ್ಲಿ ಇದ್ದಾಗ ಸ್ಪಿರಿಚುವಲ್ ಕೂಡ ಬೇಕು, ಅದಕ್ಕೆ ಆಧ್ಯಾತ್ಮಿಕನೂ ಬೇಕು, ಮತ್ತೆ ಔಷಧಿಯೂ ಬೇಕು. ಎರಡೂ ಇದ್ದಾಗ ಬೇಗ ಗುಣಧರ್ಮವನ್ನ ಕಾಣಿಸುತ್ತೆ. ಅಂದ್ರೆ ಏನಾಗತ್ತೆ, ಧ್ಯಾನ ಯಾಕೆ ಮಾಡ್ತೀವಿ ಅಂತಂದ್ರೆ, ನಮ್ಮ ಒಳಗಿನ ಆಂತರಿಕ ಒಂದು ಶಕ್ತಿ ಇದೆ ಅಲ್ಲ, ಅದನ್ನ ಮೇಲೆ ತರದಂದ್ರೆ ಎಲ್ಲ ಶರೀರಕ್ಕೆ ಪ್ರಸರಿಸೋದಕ್ಕೆ ಬೇಕಾಗತ್ತದು. ಅಂದ್ರೆ ಸೆಲ್ಸ್ ಅಂತಾನೆ ನಾವ್ ಹೇಳ್ತೀವಿ. ಜೀವಕಣ ಎಲ್ಲದ್ರಲ್ಲೂ ಇದೆ, ಎಲ್ಲದಕ್ಕೂ ಸಪ್ಲಿಮೆಂಟ್ ಮಾಡೋದು ಜೀವಕಣಕ್ಕೆ. ಎಲ್ಲದ್ರಲ್ಲೂ ಜೀವಕಣವನ್ನ ಕೊಡೋದಕ್ಕೆ ಆಧ್ಯಾತ್ಮಿಕ ಬೇಕು. ಔಷಧಿಯೂ ನಾವು ಕೊಡ್ತೀವಿ, ತೊಂದ್ರೆ ಏನಾಗಿದೆ ಅದು ಔಷಧಿ ಕೊಡ್ತೀವಿ. ಆಮೇಲೆ ಭಾವನೆಗಳು,
ಅಂದ್ರೆ ಈಗ ನಾವು ಏನ್ ಹೇಳ್ತೀವಿ, ಮನ್ಸಿಲ್ದಲನೆ ಔಷಧಿ ತಗೊಂಡ್ರೆ ಖಂಡಿತವಾಗೂ ಏನು ಇದಾಗಲ್ಲ. ಏನ್ ಅದಕ್ಕೊಂದು ಬ್ಯಾಲೆನ್ಸಿಂಗ್ ಮಾಡ್ಬೋದು ಅಷ್ಟೇ, ಅದಷ್ಟೇ ಹೊರತು ಟೆಂಪ್ರವರಿ ಬ್ಯಾಲೆನ್ಸಿಂಗ್ ಅನ್ನಂಗ. ಅಂದ್ರೆ ಪೂರ್ಣವಾಗಿ ಮಾಡ್ಬೇಕು ಅಂದ್ರೆ ಮನಸ್ಸು ಕೊಟ್ಟು ನಾವು ಹೇಗೆ ಇದ್ ಮಾಡ್ತೀವಿ ಅಂತ ಅಂದಾಗ ಅಲ್ಲಿ ಆಧ್ಯಾತ್ಮಿಕತೆನೂ ಬೇಕು, ಇದು ಬೇಕು. ಅಂದ್ರೆ ದೇವರ ಧ್ಯಾನವನ್ನ ಮಾಡ್ತೀವಿ, ದೇವರ ಹೆಸರಿನಲ್ಲಿ ಒಂದು ಧ್ಯಾನ. ಅದಕ್ಕೇನ್ ಬೇಕಪ್ಪ, ಅಯ್ಯೋ ಭಯ ಭಕ್ತಿ ಅಂತಾರೆ. ಭಯ ಭಕ್ತಿ ಅಂತಂತಲ್ಲ, ನಿರ್ಮಲವಾದ ಸ್ವಚ್ಛವಾದ ಮನಸ್ಸು, ಏಕಾಗ್ರತೆಯಿಂದ. ಅಂದ್ರೆ ಏಕಾಗ್ರತೆ ಅಂತಂದ ತಕ್ಷಣ ಒಂದೇ ಸರಿಗೆ ಬರಲ್ಲ ಅದು. ದಿನನಿತ್ಯ ಇವತ್ತೊಂದು 5 ನಿಮಿಷ ಸುಮ್ನೆ ಕುತ್ಕೊಂಡಿದ್ರಿ ಕಣ್ಣು ಮುಚ್ಚಿ ಅಂತಂದಾಗ ಅದನ್ನ ಮತ್ತೆ 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 ರೈಸ್ ಮಾಡ್ತಾ ಹೋಗ್ಬೇಕು. ಜಾಸ್ತಿ ಜಾಸ್ತಿ ಮಾಡ್ತಾ 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 ಹೋದಾಗ ಅದನ್ನ ತೋರಿಸ್ರಿ ಅಂದ್ರೆ ತೋರ್ಸಕ್ಕಾಗಲ್ಲ. ಅವ್ರು ಕುತ್ಕೋಬೇಕು, ಪ್ರಾಕ್ಟಿಕಲ್ ಆಗಿ ಅದು ಮಾಡ್ಕೋಬೇಕು, ಗೊತ್ತಾಗತ್ತೆ. ಅದೆಲ್ಲ ನೀವು ಮಾಡಿಸ್ತೀವಿ ಯೋಗದಲ್ಲಿ, ಧ್ಯಾನ ಮಾಡಿಸ್ತೀರಿ, ಮರ್ಮ ಚಿಕಿತ್ಸೆ ನೀವು ಕಲಿಸ್ತೀರಾ ಅಥವಾ ಬಂದಿರೋ ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ಮಾಡ್ತೀರಾ? ಚಿಕಿತ್ಸೆ ಅಷ್ಟೇ. ನಾವು ಚಿಕಿತ್ಸೆ, ನಾಡಿ ಚಿಕಿತ್ಸೆ ಎಲ್ಲ ನಾಡಿ ಚಿಕಿತ್ಸೆನೂ ಕೊಡ್ತೀವಿ. ನಾಡಿನಲ್ಲಿ ಗೊತ್ತಾಗ್ಬಿಡತ್ತೆ, ನಾಡಿ ಹಿಡಿದಾಗ ಗೊತ್ತಾಗತ್ತೆ ನಮಗೆ ಇದು ಜೆನೆಟಿಕ್ ಆಗಿ ಬಂದಂತ ಕಾಯಿಲೆ, ಅಂದ್ರೆ ವಂಶ ಪಾರಂಪರಿಕವಾಗಿ ಬಂದಂತ ಕಾಯಿಲೆನೋ ಅಥವಾ ಸ್ವಯಂಕೃತ ಅಪರಾಧವಾಗಿ ಮಾಡ್ಕೊಂಡಿರೋ ಕಾಯಿಲೆನೋ ಹಂಗೆ ಅಂತಾನೂ ಗೊತ್ತಾಗುತ್ತೆ. ಆಮೇಲೆ ಇನ್ ಫ್ಯೂಚರ್ ಇವರಿಗೆ ಯಾವ್ದು ಒಂದು ಕಾಯಿಲೆ ಅಂದ್ರೆ ಬರಬಹುದು, ತೊಂದ್ರೆ, ಕಾಯಿಲೆ ಅಂತ ಹೇಳಕ್ಕಾಗಲ್ಲ, ದೇಹದಲ್ಲಿನ ತೊಂದರೆಗಳಲ್ಲಿ ಯಾವ್ದು ಬರಬಹುದು ಅಂತಾನು ಕೂಡ ನಾಡಿ ಚಿಕಿತ್ಸೆಯಲ್ಲಿ ಗೊತ್ತಾಗತ್ತೆ. ಈ ನಾಡಿ ಚಿಕಿತ್ಸೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಏನಾದ್ರೂ ರೂಲ್ಸ್ ಇದೆಯಾ? ಅಂದ್ರೆ ಈಗ ಖಾಲಿ ಹೊಟ್ಟೆಲ್ಲೇ ಮಾಡ್ಬೇಕು, ಇಷ್ಟೊತ್ತಲ್ಲೇ ಮಾಡ್ಬೇಕು? ಖಂಡಿತ. ಅದು ಏನಾಗತ್ತೆ ಅಂತಂದ್ರೆ, ನಾವು ಒಂದು ಹೇಳ್ತೀನಿ, ಸ್ನಾನದ ಒಂದು ಪರಿಕ್ರಮ ಅಂತ ಹೇಳ್ತೀನಿ. ಅದರಲ್ಲಿ 3 ಜಾವಗಳು ಬರ್ತವೆ. 3 ಜಾವ ಯಾವಾಗ? 3:30 4:30, 4:30 5:30, 5:30 6:30, 7 ಗಂಟೆ 7:30 ಒಳಗೆ ಇದಿರುತ್ತೆ. ಅಲ್ಲಿ ಸ್ನಾನವನ್ನ ಮಾಡುವಂತ ರೀತಿ ಬರುತ್ತೆ. ಸ್ನಾನ ಮಾಡೋ ರೀತಿ ಅಂದ್ರೆ ಯಾರು ಋಷಿವರ್ಯರು ಎಲ್ಲ ಅವ್ರು 3:30 ಟೈಮಲ್ಲಿ, ಅಂದ್ರೆ ಅದ ಬೆಳಗಿಂದ ಜಾವ, ಆ ಜಾವ ಓಝೋನ್ ಬರುವಂತ ಟೈಮ್. ಆಮೇಲೆ ಆ ಸಮಯದಲ್ಲಿ ಅವ್ರು ಮಾಡುವಂತ, ಅಂದ್ರೆ ಅಷ್ಟು ಕಠಿಣವಾದ ಹಠಯೋಗ ಅವು ಎಲ್ಲ ಮಾಡಿ ಅಷ್ಟು ಸಿದ್ಧಿ ಮಾಡ್ಕೊಳ್ಳೋ ಅಂತವ್ರು ಅವ್ರದ್ದು ಆ ಇದಕ್ಕೆ. ಆಮೇಲೆ ಪೂಜೆಗಳನ್ನ ಮಾಡಿ ಸಿದ್ಧಿ ಮಾಡ್ಕೊಳ್ಳೋ ಅಂತವ್ರು ಯಾರು ಇರ್ತಾರಲ್ಲ, ಅಂದ್ರೆ ದೇವಸ್ಥಾನದ ಪೂಜೆಗಳನ್ನ ಪುರೋಹಿತರು, ಅವ್ರದ್ದೆಲ್ಲ ಅದು ಒಂದು 4:30 5:30 ಹಂಗಿರತ್ತೆ. 5:30 6:30 ಸಾಮಾನ್ಯವಾಗಿ, ಅಂದ್ರೆ 7:30 ನಮ್ಮ ಮನುಷ್ಯ ಸ್ನಾನ ಅಂತ ಹೇಳ್ತೀವಿ. ಮನುಷ್ಯರು ಸಾಮಾನ್ಯವಾಗಿ ಈಗಿಂದು ಇದ್ರೊಳಗೆ ಅಂತಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 8 o'clock ಅಂತ ಅಂದ್ರೆ ನಾವು ರೂಢಿಸ್ಕೋಬೇಕು. ಅದು ಆಕ್ಚುಲಿ ಇರೋದು 7:30 ಒಳಗೆ ಮಾಡ್ಕೊಬೇಕು. ಅಂದ್ರೆ ಸೂರ್ಯಂದು ಅಂದ್ರೆ ಪ್ರಖರತೆ ಜಾಸ್ತಿ ಆಗೋದ್ರ ಒಳಗೆ ಉಷಾಕಿರಣ ಬರುತ್ತೆ, ಅದು ಬರುತ್ತೆ, ಎಲ್ಲ ಆಗ್ತಿರುತ್ತೆ. ಅಂದ್ರೆ ಜಾಸ್ತಿ ಆಗೋದು ಪ್ರಖರತೆಯನ್ನ ಜಾಸ್ತಿ ಆಗೋದ್ರ ಒಳಗಡೆಗೆ ಸ್ನಾನ ಮಾಡ್ಬಿಡ್ಬೇಕು. ಅದು ದೇಹಕ್ಕೆ ಹಿತವನ್ನ ಕೊಡುತ್ತೆ, ಸ್ವಾಸ್ಥ್ಯವನ್ನ ಕೊಡುತ್ತೆ. ಹಾಗಾಗಿ ಅದು ಇರುತ್ತೆ ಅಲ್ಲಿ. ಆಮೇಲೆ ನಾಡಿ ಚಿಕಿತ್ಸೆ ಹೇಳಿದ್ರಲ್ಲ, ಅದು ಮಾಡುವಾಗ ಏನಾಗುತ್ತೆ, ನಾವು ಈಗ ನಾವು ಇಂದಿನ ದಿನದ ಆಹಾರ ಸೇವನೆಯು ಕೂಡ ನಾವು ಹೇಳಿರ್ತೀವಿ ಅವರಿಗೆ ನಾಡಿ ಚಿಕಿತ್ಸೆ ಬರ್ಬೇಕಾದ್ರೆ. ಸುಮ್ನೆ ಸಡನ್ ಆಗಿ ಬಂದ್ರು, ನಾವು ನಾಡಿ ನೋಡಿದ್ವಿ, ಆ ಬೀಡ್ಸ್ ಹಿಡ್ದು ಇದ್ ಮಾಡಿದ್ವಿ ಅಂತೆಲ್ಲ. ನಾನ್ ನಾಡಿ ನೋಡಿ ಅಂದ್ರೆ ನಿಮ್ಗೆ ಗೊತ್ತ, ಈಗ ಹೇಳಲ್ಲ ನಾನು, ಇವಾಗ ಹೇಳಲ್ಲ, ಈಗ ಹೇಳಲ್ಲ. ಯಾಕೆ ಅಂತಂದ್ರೆ ಅದು ಕರೆಕ್ಟ್ ಆಗಿ ನಾವು ಅನಲೈಸ್ ಮಾಡಿ ಪೂರ್ತಿ ಹೇಳ್ಬಿಡ್ಬೋದು ಅವರಿಗೆ. ಈಗ ತಾತ್ಕಾಲಿಕವಾಗಿ ನಿಮ್ಮ ದೇಹ ಪ್ರಕೃತಿ ಹೆಂಗಿದೆ ಅಂತ ಅದು ಸಾಮಾನ್ಯವಾಗಿ ನಾವು ಹಿಂದಿನ ದಿನ ನೀವೇನಾದ್ರು ತಿನ್ಕೊಳ್ರಿ ಬಿಡ್ರಿ ಅದೆಲ್ಲ ನಾವು ಈಗ ಸ್ಟೆಥೋಸ್ಕೋಪ್ ಇಟ್ಕೊಂಡು ಹೇಳ್ತಾರಲ್ಲ, ಅವ್ರದ್ದು ಬೀಟ್, ಆ ಬೀಟಿಂದ ಅದು ಜನರಲ್ ಆಗಿ ಅವ್ರು ಅಲೋಪತಿ ಇದ್ರೊಳಗೆ ಹೇಳ್ಬಿಡ್ತಾರೆ. ಅದು ನಾವು ಸಾಮಾನ್ಯವಾಗಿ ನಾಡಿ ಹಿಡಿದು ಬಿಟ್ಟು ಹೇಳ್ಬಿಡ್ತೀವಿ. ವಾತ ಪಿತ್ತ ಏನಿದೆ ಅದು ಕಫ ಅಂತ ಹೇಳಿ ಅವ್ರದ್ದು ಯಾವ್ದಿದೆ ಅಂತ ನೋಡಿ ಹೇಳ್ಬಿಡ್ಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಇವ್ರ ಕಾಯಿಲೆ ಯಾವಾಗಿದೆ, ಎಷ್ಟು ಲೆವೆಲ್ಗಿದೆ ಅಂತ ನೋಡಕ್ಕೆ ಅಂತಂದ್ರೆ ಹಿಂದಿನ ದಿನ ಸಾಯಂಕಾಲ 7:30 ಒಳಗಡೆಗೆ ಆಹಾರ ಸೇವನೆ ಮಾಡಬಿರ್ಬೇಕು. ಮತ್ತೆ ಯಾವ ರೀತಿ ಆಹಾರ ಸೇವನೆ ಮಾಡಿರ್ಬೇಕು ಅನ್ನೋದನ್ನ ಹೇಳಿರ್ತೀವಿ ನಾವು. ಅದನ್ನ ಹೇಳಿದ್ರೆ ಆಮೇಲೆ ಪೂರ್ಣ ರೆಸ್ಟ್ ಆಗಿರುತ್ತೆ. ಬೆಳಗಿನ ಜಾವ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ತೀರಿಸ್ಕೊಂಡು ಅದು ಎಲ್ಲ ಮುಗಿಸಿ ಅವರು ಇದನ್ನ ನೀರು ಕುಡಿಬೋದು. ನೀರು ಕುಡಿದು, ಬೆಚ್ಚನೆ ನೀರು ಕುಡಿದು ಬರ್ಬೇಕು. ಬಂದಾಗ ನಾವು ಅಲ್ಲಿ ನೋಡಿ ಹೇಳ್ತೀವಿ ಅಂದ್ರೆ ಎಷ್ಟಿದೆ, ಯಾವ ಇದ್ರದ್ದು ಲೆವೆಲ್ವರೆಗೂ, ಅಂದ್ರೆ ಯಾವ ಪ್ರಮಾಣದಲ್ಲಿದೆ ಕಾಯಿಲೆ ಇವರಿಗೆ ಅಂತ ನೋಡಿ ಆ ಬೀಟಿಂಗ್ ಒಳಗೆ ಇಷ್ಟು ಗಂಟೆ ಒಳಗಡೆನೆ ನೋಡ್ಬೇಕಂತಿದ್ಯಾ ಅದು? ಹೌದು, ಅದೇ ಹೇಳಿದ್ನಲ್ಲ, 6:30 7 ಗಂಟೆ ಒಳಗೆ 6:30. ಯಾಕಂದ್ರೆ ಯಾರಾದ್ರೂ ಸ್ವಲ್ಪ ಬೇರೆ ಊರಿಂದ ಅದು ಬರೋರಿದ್ರೆ
ಏನ್ ಯೋಚನೆ ಮಾಡ್ತೀನೋ ಓಕೆ ಏನು ತಿನ್ನದೆ ಬರೀ ನೀರ್ ಕುಡ್ದಿದ್ರೆ ಸಾಕು 10 ಗಂಟೆವರೆಗೂ ರೀಚ್ ಆದ್ರೆ ಪರವಾಗಿಲ್ವಾ ಅಂತ. ಇಲ್ಲ ಅಷ್ಟು ಇದ್ರ ಮೇಲೆ ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದ್ರೆ ಉಪವಾಸ ಅಂದ್ರೆ ದೇಹದ ಇವ್ರ ಸೂರ್ಯಂದು ಪ್ರಖರತೆ ಇದಾಗ್ಬಿಟ್ಟೈತೆ ಅಲ್ಲೇ ನಾವು ಇದು ದೇಹ ಇದಾಗ್ಬಿಟ್ಟಿರುತ್ತೆ. ಅಲ್ಲಿ ಆ ಒಂದು ಇದಕ್ಕೆ ಶಾಖವನ್ನ ತಗೊಂಡು ಆಗಿರುತ್ತೆ, ಅಲ್ಲಿ ವೇರಿಯೇಷನ್ ಆಗುತ್ತೆ. ಆಮೇಲೆ ಉಪವಾಸ ಆದಂಗ ಆಗ್ಬಿಟ್ಟಿರುತ್ತೆ ಅಲ್ಲಿ. ಯಾಕಂದ್ರೆ ಕೆಲವೊಂದ್ ಕಡೆ ಹಾಕಿರ್ತಾರೆ ನಾಡಿ ಚಿಕಿತ್ಸಕರು, ನಾಡಿ ನೋಡಿ ಕಾಯಿಲೆ ಹೇಳಿದ್ನಲ್ಲ ಟೆಂಪ್ರವರೀಸ್ ಏನಿದೆ ಅದೊಂದು ಸಾಮಾನ್ಯ, ಅದು ಎಲ್ಲಿ ಒಂದಿಷ್ಟು ಚಾರ್ಜ್ ಅಂತ ಮಾಡಿ ನಾಡಿ ಚಿಕಿತ್ಸೆ ನೋಡಿ ನಿಮ್ದು ಹಿಂಗಿಂಗ್ ಕಾಯಿಲೆ ಇದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ನೋಡ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಆಹಾರ ಏನು ಸೇವನೆ ಮಾಡದೇ ಇದ್ರೆ ಅಷ್ಟಕ್ಕೂ ಇದು ಮಾಡಕ್ ಆಗಲ್ಲ. ಸೂಕ್ತ ಸಮಯ ಬೆಳಗಿನ ಜಾವದಿಂದ ನೋಡೋದು. ಬೆಳಿಗ್ಗೆ ಎಷ್ಟು ಗಂಟೆವರೆಗೆ? 4:30ಇಂದನೇ ಶುರು ಮಾಡ್ಕೊಂಡ್ರೆ ಒಳ್ಳೇದು. 5:30, 6:30, 7 ಗಂಟೆ 7:30 ಒಳಗೆ ಆಗ್ಬಿಡ್ಬೇಕು. ಅಷ್ಟ್ರೊಳಗೆ ಪೇಷಂಟ್ ಬರ್ತಾರ ನಿಮ್ ಕಡೆ? ಅವ್ರ ಕಾಯಿಲೆ ವಾಸಿ ಮಾಡ್ಕೊಬೇಕಂದ್ರೆ ಬರ್ತಾರೆ. ಅದೇ ಬರ್ತಾರೆ ಹೇಳ್ತೀವಿ. ಆ ಸಮಯಕ್ಕೆ ನೀವು ಬಂದ್ರೆ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ತೀವಿ. ನೀವು ಅದಕ್ಕೆ ಧ್ಯಾನ ಕೊಟ್ಟಿರ್ತೀರಿ. ನೀವು ಇಷ್ಟು ಗಂಟೆ ಒಳಗೆ ಬಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಈ ಕೆಲವೊಂದು ಹೇಳ್ತಾರೆ ಬ್ಲಡ್ ಟೆಸ್ಟ್ ಎಲ್ಲ ಬೆಳಿಗ್ಗೆ ಬಿಫೋರ್ ಫುಡ್ ಅವೆಲ್ಲ ಹೇಳ್ತಾರಲ್ಲ, ಮತ್ತೆ ಕರೆಕ್ಟ್ ಆಗಿ ಹೇಳಿದ್ರು ಅಂದ್ರೆ ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಲ್ಯಾಬ್ ಹತ್ರ ಹೋಗಿ ನಿಂತ್ಕೊಂಡಿರ್ತಾರ ನೋಡ್ರಿ. ಹೌದು. ಯಾಕಂದ್ರೆ ಅಲ್ಲಿ ಗೊತ್ತಾಗತ್ತೆ ಏನಂತಂದು. ಅಂದ್ರೆ ಅಂದ್ರೆ ಇಡೀ ದಿನ ರಾತ್ರಿ ದೇಹ ವಿಶ್ರಾಂತಿ ಪಡೆದಿರುತ್ತೆ. ಅವಾಗ ಎಲ್ಲಿ ಯಾವ್ದಾವ್ದು ಇದಾಗಿರುತ್ತೆ ಅಂತ ಅವ್ರ ತಕ್ಷಣ ನೀವು ಇದ್ ಮಾಡ್ಕೊಂಡು ಹಂಗೆ ಮಗ ತೊಳ್ಕೊಂಡು ನೀವು ಇಷ್ಟು ಗಂಟೆ 7 ಗಂಟೆ ಒಳಗೆ ಬಂದ್ಬಿಡ್ರಿ ಅಂತ ಹೇಳಿರ್ತಾರೆ ಅವ್ರಿಗೆ. ಅದೇ ಉದ್ದೇಶನೇ. ಏನೆಲ್ಲ ಕಾಯಿಲೆ ತಿಳ್ಕೊಬಹುದು ಅದರಲ್ಲಿ? ಯಾವ್ದ್ರಲ್ಲಿ? ಬೆಳಿಗ್ಗೆ ನಾಡಿ ಚಿಕಿತ್ಸೆ ಮಾಡಿದಾಗ, ನಾಡಿ ಪರೀಕ್ಷೆ ನೀವು ಮಾಡಿದಾಗ ನೀವ್ ಹೇಳಿರೋ ಸಮಯಕ್ಕೇನೆ ಹೇಳಿರೋ ರೀತಿಯಲ್ಲಿ ಏನು ತೊಂದ್ರೆ ದೇಹಕ್ಕೆ ಏನು ತೊಂದ್ರೆ ಆಗಿದೆ ಅದು ಗೊತ್ತಾಗ್ಬಿಡತ್ತೆ ಪ್ರತಿಯೊಂದು ದೇಹದಲ್ಲಿ. ಮತ್ತೆ ಆಗಬಹುದು ಅಷ್ಟು ಇದ್ರೊಳಗೆ ಗೊತ್ತಾಗ್ಬಿಡತ್ತೆ. ಅದು ಒಂದು ಪರಿಕ್ರಮ ಇರುತ್ತೆ. ಆ ಪರಿಕ್ರಮದಲ್ಲಿ ನಾವು ಅವರಿಗೆ ಈಗ ಒಂದೊಂದ್ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗುತ್ತೆ. ಅವ್ರನ್ನ ಒಂದು ಇದಕ್ ತಗೊಂಬಂದಿರ್ತೀವಿ. ಆಹಾರ ಪದ್ಧತಿ ಆಗ್ಲಿ, ದಿನಚರ್ಯ ಆಗ್ಲಿ, ಅವನ್ನೆಲ್ಲ ನೋಡಿ ಅದು ಮಾಡಿ ಈಗ ಒಂದು ತೊಂದರೆ ಇದೆ ಅಂತ ಬಂದಾಗ ಅದನ್ನೆಲ್ಲ ನೋಡಿ ಕೊನೆಗೆ ಅಲ್ಲಿ ಬೇರೆ ನಾಡಿ ಇದ್ರೊಳಗೆ ನೋಡ್ಬಿಟ್ಟು ಆವಾಗ ನಾವು ಅವರಿಗೆ ಇದ್ ಮಾಡಕ್ಕಾಗತ್ತೆ. ಅಂದ್ರೆ ಅದು ಬರೋ ಚಾನ್ಸಸ್ ಏನಿರುತ್ತಲ್ಲ ಅದನ್ನ ತಡೆ ಹಿಡಿಬಹುದು. ನೀವು ಅದ್ರಲ್ಲಿ ಪರಿಣಿತಿ ಹೊಂದಿದ್ದೀರಿ? ಹೌದು. ಅಂತ ಚಿಕಿತ್ಸೆ ಎಲ್ಲ ನೀವು ಮಾಡ್ತೀರಿ? ಮಾಡ್ತೀನಿ. ಈ ಪಂಚಗವ್ಯ ಮತ್ತು ಗೋ ವಸ್ತುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಿ. ಪಂಚಗವ್ಯದಲ್ಲಿ ಎಲ್ಲಾ ಕಾಯಿಲೆಗೂ ಕೊಡಬಹುದು. ಆದ್ರೆ ಕೆಲವೊಂದು ಇದಕ್ಕೆ ಅಂತಂದ್ರೆ ಅಂದ್ರೆ ಪ್ರಕೃತಿ ಇದು ನೋಡ್ಬೇಕು. ದೇಹ ಪ್ರಕೃತಿ ಮೇಲೆ ಡಿಫ್ರೆಂಟ್ ಆಗತ್ತೆ ಅದ್ರಲ್ಲಿ. ಸ್ವಲ್ಪ ಒಂದು ಇದು ಏನಂತ ಹೇಳ್ತೀವಿ, ಗೋ ಅರ್ಕ ಅಂತ ಹೇಳ್ತೀವಿ. ಗವ್ಯಗಳು ಹೇಳಿದ್ವಿ, ಅದು ಹಾಲು, ಮೊಸರು, ಗೋಮಯ, ಗೋಮೂತ್ರ, ತುಪ್ಪ, ಇದಿಷ್ಟಿರುತ್ತೆ. ಅದಿಷ್ಟನ್ನು ನಾವು ಮಿಶ್ರಣ ಮಾಡಿ ಬೆಳಿಗ್ಗೆನೆ ಸೇವನೆ ಮಾಡ್ಬೇಕು. ನಾವು ಹುಟ್ಟಿದ ಮಗುವಿಗೂ ಸಹ ಅದನ್ನ ಯಾವ್ದನ್ನ ಬೆಳಗ್ಗೆ ಸೇವನೆ? ಪಂಚಗವ್ಯ ಎಲ್ಲ ಮಿಕ್ಸ್ ಮಾಡಿ ಗೋಮಯ ರಸ, ಹಾಲು, ಮೊಸರು, ತುಪ್ಪ, ಗೋಮಯ ರಸ, ಗೋಮೂತ್ರ ಪ್ರಮಾಣದಲ್ಲಿ ಹಾಕ್ಬೇಕು. ಎಷ್ಟು ಸ್ವಲ್ಪ ನಾವು ಈಗ ನೋಡ್ರಿ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ತೀರ್ಥ ಎಷ್ಟು ಕೊಡ್ತಾರೆ? ಒಂದು ಗ್ಲಾಸ್ ಕೊಡ್ತಾರ? ಇಲ್ಲ, ಒಂದು ಉದ್ದರಣೆ ಅಷ್ಟೇ. ಉದ್ದರಣೆ ಅಷ್ಟು 1 ಟೀ ಸ್ಪೂನ್ ಅಷ್ಟು ತಗೊಳ್ರಿ. ಅದೇ ಇಲ್ಲ, ಉದ್ದರಣೆ ಎಷ್ಟಿರುತ್ತೆ ಅದು ಟೀ ಸ್ಪೂನೇ. ಬಟ್ಲಿರುತ್ತದು, ಹಿಂಗ್ ರೌಂಡ್ ಬಟ್ಲಿರುತ್ತೆ, ಅದು ಟೀ ಸ್ಪೂನ್ ಅದು. ಅಷ್ಟೇ. ಒಂದು 5 ಗ್ರಾಮ್, ಇದು 5 ml ಅಷ್ಟೇ. ಅಷ್ಟು 5 to 10 ml ತಗೋಬಹುದು. ಒಬ್ಬ ಮನುಷ್ಯನಿಗೆ ಅಷ್ಟು ಇದ್ ಮಾಡ್ಕೊಂಡು ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ತಗೊಂಡ್ಬಿಟ್ರು ಅಂತಂದ್ರೆ ಈ ಹುಟ್ಟಿದ ಮಗುಗ್ ಸತನ ಅದು ಇದ್ ಮಾಡ್ತೀವಿ. ಆಮೇಲೆ